ಬರ್ರಿ ಚಾ ಕುಡ್ಕೊಂತ ನಾ ಇವತ್ತು ಸಬ್ಬಸಿಗೆ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಸಬ್ಬಸಿಗೆ ಪಲ್ಯ ನಮ್ಮ ಅಂಟಿಯವರು ಮಾಡಕ್ಕೆ ಕುಂತಾರ. ಯಾವ ರೀತಿ ಉತ್ತರ ಕರ್ನಾಟಕದ ಸಬ್ಬಸಿಗೆ ಪಲ್ಯ ಮಾಡೋದಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನೀಗ ವಿಡಿಯೋನ ನಿಮಗೆ ತೋರಿಸ್ತೀನಿ. ಬರ್ರಿ. ನೋಡ್ರಿ, ಈಗ ಗ್ಯಾಸ್ ಹಚ್ಚಿದ್ರು ಎಣ್ಣೆ ಹಾಕಕ್ಕೆ ಕುಂತಾರ ನೋಡ್ರಿ. ಈಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀವಿ ನಾವು ಎಣ್ಣೆ. ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊರಿ. ಈಗ ಎಣ್ಣೆ ಕಾದಂಗೆ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಈರುಳ್ಳಿ ಮೆಣಸಿನ್ಕಾಯಿ ತೋರಿಸ್ತೀನಿ. ಬರ್ರಿ. ಈರುಳ್ಳಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಾರ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಾರ. ಹಂಗೆ ಸಬ್ಬಸಿಗೆ ಸೊಪ್ಪು ಕೊಯ್ದು ನೀರಾಗಿ ತೊಳೆದು ನೀರು ಬಸಿಲಂತ ತೆಗೆದಿಟ್ಕೊಂಡಾರ. ರೆಡಿ ಮಾಡೋಣ ಆಂಟಿ? ಹಾಂ, ಏನು ಹಾಕ್ತಿ ಹೇಳಿ? ಈಗ ಏನು? ಈರುಳ್ಳಿ, ಮೆಣಸಿನ್ಕಾಯಿ. ನೋಡ್ರಿ, ಎಣ್ಣೆ ಕಾಲೈತಿ, ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ವಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೇವೆ. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಒಂದು ಸ್ಪೂನು. ಈಗ ಎಣ್ಣೆ ಒಳಗೆ ಹಾಕಿತ್ತಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಈಗ ಏನು ಮಾಡತ್ತೀವಿ ಅಂದ್ರೆ ಚೆನ್ನಾಗಿ ಫ್ರೈ ಮಾಡ್ತೀವಿ. ಫ್ರೈ ಮಾಡಾಕೊಂತೀವಿ ಅಂದ್ರೆ ಕಡ್ಯಾಡ್ಸಕೊಂತೀವಿ. ನೋಡ್ರಿ, ಈ ರೀತಿ ಎಣ್ಣೆ ಒಳಗೆ ಪೂರ್ತಿ ಅವೇನಾಗಬೇಕಂದ್ರೆ ಬೇಯಬೇಕು, ಅಂದ್ರೆ ಫ್ರೈ ಆಗಬೇಕು. ಈಗ ಇದಕ್ಕೆ ಏನು ಹಾಕ್ತಾರಂದ್ರೆ ಅವರು ಏನು ಹಾಕ್ಕೊಂತೀರಿ? ಉಪ್ಪು ಹಾಕೊಂತಾರೆ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ್ರಲ್ಲ, ಉಪ್ಪು ಹಾಕಿದ್ದಕ್ಕೆ ಮತ್ತೆ ವಾಪಸ್ ಅದನ್ನು ಏನು ಮಾಡತ್ತಾರೆ ಚಮಚೆಲೆ ಕಡ್ಯಾಡ್ಸಕೊಂತಾರೆ. ನೋಡ್ರಿ, ಈಗ ತಗೊಂತಾರೆ. ಈಗ ಈ ಕುಕ್ಕರ್ನೊಳಗೆ ಹೆಸರು ಕಾಳು ಬೇಯಕ್ಕಿಟ್ಟಿದ್ರು. ಈಗ ಕುಕ್ಕರ್ನಿಂದ ಹೆಸರು ಕಾಳನ್ನು ತೆಗೆದ್ರು. ನೋಡ್ರಿ, ಕುಕ್ಕರ್ ಮುಚ್ಚಳ ತೆಗೆದ್ರೆ ಹೆಸರು ಕಾಳಲ್ಲ. ಈಗ ನೋಡ್ರಿ, ಹೆಸರು ಕಾಳೆಲ್ಲ ಪೂರ್ತಿ ಬೇಯ್ದವು. ಈ ಥರ ಬೇಯಬೇಕು. ಗಟ್ಟಿ ಬೇಕಂದ್ರೆ ಒಂದೇ ಸೀಟಿ ಎರಡೇ ಸೀಟಿ ಹೊಡಿಸ್ಬೇಕು. ನಾವು ಪೂರ್ತಿ ಬೇಯಬೇಕು ಅಂಥೇಳಿ 3 ಸೀಟಿ ಹೊಡಿಸಿದ್ವಲ್ಲ, 3 ಸೀಟಿ ಹೊಡ್ಸೀವಿ. ಅದಕ್ಕೆ ಹೆಸರು ಕಾಳು ಈ ರೀತಿ ಬೇಯಿಸಿರ್ಬೇಕು. ಇದನ್ನು ನಾವೀಗೇನು ಮಾಡ್ಕೋಬೇಕಪ್ಪ ಅಂದ್ರೆ ಈಗ ಒಗ್ಗರಣೆ ರೆಡಿ ಹಾಕೊಂತೈತಲ್ಲ, ಈ ಒಗ್ಗರಣೆಗೆ ಹಾಕ್ಕೊಂತಿರೋದಿಲ್ಲ. ನೋಡ್ರಿ, ಇವರ ನಮ್ಮ ಈಗ ಸಬ್ಬಸಿಗೆ ತೊಳೆದಿಟ್ಕೊಂಡಿದ್ರಲ್ಲ ಅದನ್ನು ತೊಗೊಂಡು ಬಂದಾರ. ಈ ಸಬ್ಬಸಿಗೆನ ಏನು ಮಾಡತ್ತಾರಪ್ಪ ಅಂತಂದ್ರೆ ಬೋಗಾನಿ ಒಳಗೆ ಹಾಕಾಕೊಂತಾರ. ನೋಡ್ರಿ, ನೋಡ್ರಿ, ಘಮ 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 ಅಂತಂದು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿದು ವಾಸನೆ ಸ್ಮೆಲ್ಲು ಪರಿಮಳ ಬರಾಕುಂತೈತಿ. ಈಗ ಇದಕ್ಕೆ ಸೊಪ್ಪು ಹಾಕೊಂಡಾರಲ್ಲ, ಈ ಸೊಪ್ಪು ಹಾಕಿದ್ದಕ್ಕೆ ಅವ್ರು ಮತ್ತೆ ಏನು ಮಾಡ್ತಾರಂದ್ರೆ ಕೆಳಗ ಮೇಲೆ ಕಡ್ಯಾಡ್ಸ್ಕೊತಾರ. ನೋಡ್ರಿ, ಭಾರಿ ಘಮ 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 ಅನ್ನಕುಂತೈತಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಕರಿತೀವಿ. ಇದು ಈ ರೀತಿನ ಮಾಡ್ಕೊಳ್ಳೋದು ಈ ಕಡೆ. ಅದು ಬಿಟ್ಟರೆ ಸಾಂಬಾರಿಗೆ ಹಾಕ್ತಾರೆ, ಉಪ್ಪಿಟ್ಟಿಗೆ ಹಾಕ್ತಾರೆ, ಬಜ್ಜಿ ಮಾಡೋಕೆ ಹಾಕ್ತಾರೆ. ಆದ್ರೆ ಪಲ್ಯ ಮಾತ್ರ ಕಾಳು ಹಾಕ್ದೇನೋ ಈ ರೀತಿ ಇಷ್ಟೇ ಫ್ರೈ ಮಾಡಿ ತಿನ್ಬೋದು. ಆದ್ರೆ ನಾವು ಇವತ್ತು ಹೆಸರು ಕಾಳು ಹಾಕಿ ಬೇಯಿಸಿ ಅದರೊಳಗೆ ಮಿಕ್ಸ್ ಮಾಡಿ ಹಾಕಿ ಮಾಡತ್ತೀವಿ. ತೊಗರಿ ಬೇಳೆನೂ ಹಾಕ್ಬೋದು, ಬೇರೆ ಕಾಳನ್ನು ಹಾಕ್ಬೋದು. ಆದರೆ ಹೆಸರು ಕಾಳು ಹಾಕಿದ್ರೆ ಭಾಳ ರುಚಿ ಆಕ್ಕೈತೆ ಅಂತೇಳಿ ನಾವು ಹೆಸರು ಕಾಳನ್ನು ಕುದಿಯಾಕಿಟ್ಟಿವಿ. ಈ ಹೆಸರು ಕಾಳು ತೆಗೆದು ಇದಕ್ಕೆ ಹಾಕಿ ಪಲ್ಯ ಮಾಡಾಕುಂತೀವಿ ಅಷ್ಟೇ. ಮತ್ತು ವಾಪಸ್ಸು ಭಾಳ ಬೇಯಿಸಬಾರ್ದು. ಭಾಳ ಬೇಯಿಸಿದ್ರೆ ಏನಾಗುತ್ತಂದ್ರೆ ಅದು ಭಾಳಷ್ಟು ಮೆತ್ತಗಾಗ್ಬಿಡ್ತೈತಿ. ಹಾಗಾಗಿ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿರಿ, ಎಷ್ಟು ಚಲೋ ಬಂದೈತಿ ಅಂದ್ರೆ ಪಲ್ಯ ಅಷ್ಟು ಚಲೋ ಆಗೈತಿ. ಇದೇ ಸೊಪ್ಪು ನೀರು ಬಿಟ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಯಾವುದೇ ನೀರನ್ನು ಹಾಕ್ಕೊಳ್ಳೋಂಗಿಲ್ಲ.
ಈ ಸೊಪ್ಪಿನೊಳಗೆ ನೀರಿನ ಅಂಶ ಇರ್ತೈತಲ್ಲ, ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೋದು ಅಥವಾ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅದು ಏನು ಮಾಡೋಂಗಿಲ್ಲ. ಇದೇ ಸೊಪ್ಪೊಳಗೆ ನೀರು ಇರೋದ್ರಿಂದ ಅದು ಚೆನ್ನಾಗಿ ಬೇಯ್ದು ಬಿಡ್ತೈತಿ. ಹಾಗಾಗಿ ನೀರನ್ನು ಹಾಕ್ಕೊಳ್ಳೋಂಗಿಲ್ಲ ನಾವು. ಈ ಹಣ್ಣು ಹಂಪಲ ಜಾಸ್ತಿ ತಿನ್ನಬೇಕು. ಬ್ಯಾಸ್ಗೆ ಟೈಮ್ನೊಳಗೆ ದೇಹದೊಳಗೆ ನೀರಿನ ಅಂಶ ಕಡಿಮೆ ಆಗುತ್ತೆ. ಆವಾಗ ನಮಗೆ ಸ್ಪೈಸಿ ಫುಡ್ಡು ಮಸಾಲೆ ಪದಾರ್ಥ ತಿನ್ನೋ ಬದಲು ಈ ರೀತಿ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು, ಸೊಪ್ಪಿಂದು ಐಟಮನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಿರುತ್ತೆ ಮತ್ತು ದೇಹದೊಳಗೆ ನೀರಿನ ಅಂಶನೂ ಇರುತ್ತೆ. ಬಟ್ ಆರೋಗ್ಯ ಭಾಗ್ಯ ಅಂತ ಅಂದ್ಕೊಂಡು ನಾವು ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ನೋಡಿರಿ, ಈಗ ಹೆಸರು ಕಾಳು ಹಾಕಕ್ಕೆ ಕುಂತಾರ. ನಮ್ಗೆ ಆ ಸೊಪ್ಪಿನ ಪ್ರಮಾಣ ಎಷ್ಟಿರುತ್ತೆ ಅದ್ರ ಪ್ರಮಾಣಕ್ಕೆ ತಕ್ಕಂಗೆ ನಾವೇನು ಮಾಡ್ಬೇಕಂದ್ರೆ ಕಾಳನ್ನು ಹಾಕ್ಕೋಬೇಕು. ಇದು ಉಳ್ದಿದ್ದ ಕಾಳನ್ನು ನಾವೇನು ಮಾಡ್ತೀವಿ ಅಂದ್ರೆ ಸಾರು ಮಾಡ್ಕೋಬೋದು. ಸಪ್ಪನ ಬೇಳೆನಾರ ಮಾಡ್ಕೋಬೋದು, ಖಾರ ಹಾಕಿ ಸಾರಾರ ಮಾಡ್ಕೋಬೋದು. ಈಗ ನೋಡಿರಿ ಕಡ್ಡಾಡ್ಸಕ್ಕೆ ಕುಂತಾರ. ಸೊಪ್ಪಿನ ಜೊತೆಗೆ ಕಾಳೆಲ್ಲ ಏನಾಗೈತಪ್ಪ ಅಂತಂದ್ರೆ ಮಿಕ್ಸ್ ಆಗೈತಿ, ಭಾರಿ ಆಗೈತಿ. ಈಗ ಇದೇನಾಗುತ್ತಪ್ಪ ಅಂದರೆ ಇನ್ನೊಂದು 5 ರಿಂದ 10 ನಿಮಿಷ ಇದನ್ನ ಏನು ಮಾಡ್ಬೇಕಂದ್ರೆ ಮುಚ್ಚಿ ಬೇಯಿಸೋಕೆ ಇಟ್ಕೋಬೇಕು. ಮುಚ್ಚಿ ಬೇಯಿಸಿದ್ರೆ ಗ್ರೀನ್ ಇದು ಯೆಲ್ಲೋ ಕಲರ್ ಆಕತಿ. ಅದಕ್ಕೆ ಇದೆ ಹಾಗೆ ಬೇಯಿಸ್ಬೇಕು. ಇದು ಗ್ರೀನ್ ಇರ್ತೈತಿ. ಮುಚ್ಚಿ ಬೇಯಿಸಬಾರ್ದಂತ್ರಿ. ಹಾಗಾಗಿ ಮ್ಯಾಲೆ ಯಾವುದೇ ಪ್ಲೇಟನ್ನು ಹಾಕಿ ಬೇಯಿಸೋಕುಂತಿಲ್ಲ, ಮುಚ್ಚಲಾರ್ದನ್ನ ಬೇಯಿಸ್ಬೇಕಂತ. ಹಾಗಾಗಿ ಒಂದು ವೇಳೆ ಮುಚ್ಚಿ ಬೇಯಿಸಿದ್ರೆ ಏನಾಗುತ್ತಂದ್ರೆ ಸೊಪ್ಪಿನ ಕಲರ್ ಚೇಂಜ್ ಆಗುತ್ತಂತ. ಗ್ರೀನ್ ಇರಬೇಕು ಅನ್ನೋ ಸಂಬಂಧ ಇದ್ರ ಮೇಲೆ ಯಾವುದೇ ರೀತಿ ಪ್ಲೇಟನ್ನು ಹಾಕಕ್ಕುಂತಿಲ್ಲ. ನೋಡ್ರಿ ಈ ರೀತಿ ಆಯ್ತು. ಇದು ಜೋಳದ ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು ಜೊತೆಗೆ ತಿನ್ನಕ್ಕೆ ಭಾರಿ ರುಚಿ ಇರ್ತೈತಿ. ಜೋಳದ ರೊಟ್ಟಿ ಜೊತೆಗೆ ಅಂತೂ ಮಣ್ಗಂಡಿರ್ತೈತಿ. ಉಪ್ಪು ನೋಡ್ತೀನಿ ತಡ್ರಿ, ಉಪ್ಪು ಹತ್ತೈತಿಲ್ಲ ಅಂತ ಚೆಕ್ ಮಾಡ್ತೀವಿ. ನೋಡ್ರಿ, ನೀವು ಅಷ್ಟು ಬೇಡ ಅಲ್ಲ ಇಲ್ಲ ಸಾಂಬಾರು ಹಾಕ್ರಿ. ಉಪ್ಪನ್ನು ಕಡಿಮೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದೈತೆ. ಹಂಗಾಗಿ ನಾವು ಉಪ್ಪು ಅದಕ್ಕೆ ತಕ್ಕಷ್ಟು ಹಾಕೇವಷ್ಟೇ. ನೀವು ಏನು ಮಾಡ್ಬೋದು, ಕಡಿಮೆ ಉಪ್ಪು ತಿನ್ನಿ, ಆರೋಗ್ಯನ ಕಾಪಾಡ್ಕೊರಿ. ನೋಡಿ ಸೊಪ್ಪು ಇದೆಲ್ಲ ಕಡಿಮೆ ಆಗೈತಿ. ನೋಡ್ರಿ ಇನ್ನೊಮ್ಮೆ ಕಡ್ಡಾಡ್ಸಕ್ಕುಂತಾರ. ನೋಡ್ರಿ ಈ ರೀತಿ ಸೊಪ್ಪೇನಾಯ್ತು ಪೂರ್ತಿ ಬೇಯ್ದುಬಿಟ್ಟೈತಿ. ಈಗ ಈ ಪಲ್ಯ ರೆಡಿ ಆಯ್ತು. ಸಬ್ಬಸ್ಗೆ ಇದಷ್ಟೇ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಗುತ್ತೆ, ತಿನ್ನಕ್ಕೆ ಇಷ್ಟ ಆಗಲ್ಲ ಅಂದರೆ ಈ ರೀತಿ ಕಾಳು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಮೆಣಸಿನ್ಕಾಯಿ ಅಥವಾ ಖಾರ ಬೇಡ ಅಂದರೆ ಬರೀ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿನೂ ಮಾಡ್ಬೋದು. ಮೆಣಸಿನ್ಕಾಯಿ ಬೇಕಂದ್ರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಈ ರೀತಿ ಸೊಪ್ಪು ತಯಾರಾಯ್ತು ಅಂದರೆ ಪಲ್ಯ ರೆಡಿ ಆಯ್ತು. ನೋಡಿರಿ ಇಷ್ಟೇ ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಮನ್ಯಾಗ ನಾವು ರೀತಿ ಸಬ್ಬಸ್ಗೆ ಸೊಪ್ಪನ್ನು ಮಾಡಿಕೊಂಡು ತಿನ್ಬೋದು. ಮಸ್ತ್ ಮಾಡಿರಿ, ಶಿಸ್ತು ತಿನ್ನಿರಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್, ನಮಸ್ಕಾರ. ನೋಡಿರಿ ಸಬ್ಬಸ್ಗೆ ಪಲ್ಯ ರೆಡಿ ಆಯ್ತು. ಜೋಳದ ರೊಟ್ಟಿಗೆ ತಿನ್ನೋನು ಚಪಾತಿ ಜೊತೆಗೆ ತಿನ್ಬೋದು. ಅದ್ರ ಜೋಳದ ರೊಟ್ಟಿ ಜೊತೆಗೆ ಭಾಳ ರುಚಿ ಇರ್ತೈತಿ. ಹಾಗಾಗಿ ಜೋಳದ ರೊಟ್ಟಿ ಸಬ್ಬಸ್ಗೆ ಪಲ್ಯ ಭಾಳಷ್ಟು ರುಚಿ ಕೊಡ್ತೈತಿ. ಹಾಗಾಗಿ ನಾ ಜೋಳದ ರೊಟ್ಟಿ ಜೊತೆಗೆ ತಿನ್ನೋದು. ನೋಡಿರಿ ಇದು ಸಬ್ಬಸ್ಗೆ ಪಲ್ಯ ಜೋಳದ ರೊಟ್ಟಿ ಕಾಂಬಿನೇಷನ್ ಅಂದ್ರೆ ಭಾರಿ ಸೂಪರ್ ಇರ್ತೈತಿ. ಹೆಂಗಾಗೈತಪ್ಪ ಅಂದ್ರೆ ಭಾರಿ ರುಚಿಯಾಗೈತಿ, ಸೂಪರ್ ಆಗೈತಿ. ನೀವು ಈ ರೀತಿ ಸಬ್ಬಸ್ಗೆ ಪಲ್ಯ ಮಾಡ್ಕೊಂಡು ರೊಟ್ಟಿ ಚಪಾತಿ ಜೊತೆಗೆ ತಿನ್ನಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.